LPG ಗ್ಯಾಸ್ ಸಿಲಿಂಡರ್ಗಳ ಕೊರತೆಯ ಕಾರಣಕ್ಕಾಗಿರುವಂತಹ ಸಮಸ್ಯೆ, ಹೋಟೆಲ್ ಉದ್ಯಮಕ್ಕೆ ಆಗಿರುವಂತಹ ಅತಿ ದೊಡ್ಡ ಪೆಟ್ಟು ಕೂಡ ನಾವು ಗಮನಿಸ್ತಾ ಇದ್ವಿ. ಎಲ್ಲೆಲ್ಲಿ ಹೇಗಿದೆ ಸ್ಥಿತಿಗತಿಗಳು ಅಂತ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಯಾವುದೇ ಹೋಟ್ಲಿಗೆ ಹೋದ್ರೂ ಕೂಡ ಹೀಗೆ ಇದೆ. ಕಮರ್ಷಿಯಲ್ ಗ್ಯಾಸ್ ಎಮರ್ಜೆನ್ಸಿ ಪರಿಸ್ಥಿತಿಯನ್ನು ಬಿಗಡಾಯಿಸ್ತಾ ಇದೆ ಅಂತ. ಮಂಡ್ಯದ ಬಹುತೇಕ ಹೋಟೆಲ್ನಲ್ಲಿ ಸೌದೆ ಒಲೆ ಊಟ ಸಿಗ್ತಾ ಇದೆ. ಇವತ್ತು ಬೇರೆ ಸ್ಪೆಷಲ್ಲು. ಸೌದೆ ಒಲೆಯಲ್ಲಿ ಆಹಾರವನ್ನು ತಯಾರಿಸಿ ಗ್ರಾಹಕರಿಗೆ ಸರ್ವಿಸ್ ಮಾಡ್ತಾ ಇದ್ದಾರೆ. ಬಟ್ ಸೌದೆ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಬೇಯಿಸೋದಿದೆಯಲ್ಲ, ಅದು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ವೇ ಅಲ್ಲ. ಗಂಟೆಗಟ್ಟಲೆ ನಿಲ್ಲಬೇಕಾಗತ್ತೆ. ಮತ್ತು ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಿರುತ್ತೆ. ಎಲ್ರಿಗೂ ಶ್ವಾಸಕೋಶ ಏನು 100% ಪರ್ಫೆಕ್ಟ್ ಇರಲ್ಲ. ಸೊ ಪಾಪ ಅನಾರೋಗ್ಯದ ಸಮಸ್ಯೆಯ ನಡುವೆ ಕೂಡ, ಸವಾಲಿನ ನಡುವೆ ಕೂಡ ಸೌದೆ ಒಲೆ ಮೂಲಕ ಅಡುಗೆ ತಯಾರಾಗ್ತಾ ಇದೆ. ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಹಿಂದೆಲ್ಲ ಒಂದು ಅಡುಗೆ ರೆಡಿ ಮಾಡೋದಕ್ಕೆ ಎಷ್ಟು ನಿಮಿಷ ಆಗ್ತಿತ್ತಂತೆ, ಈಗ ಸೌದೆ ಒಲೆ ಬಂದ ಮೇಲೆ ಎಷ್ಟು ನಿಮಿಷ ಆಗ್ತಾ ಇದೆ, ಆಮೇಲೆ ಏನೇನು ಸಮಸ್ಯೆಗಳಾಗ್ತಾ ಇದೆ, ಸೌದೆ ಒಲೆ ಉಪಯೋಗಿಸಿ ಅಥವಾ ಅದ್ರ ಮುಂದೆ ಕೂತು ಎಲ್ರಿಗೂ ಏನು 100% ಅಭ್ಯಾಸಗಳು ಇರಲ್ಲ. ಸೊ ಇವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ? ಮಮತಾ, ಮಂಡ್ಯ ಜಿಲ್ಲೆಯಲ್ಲಿ ಶೇಕಡ 60% ಒಂದಷ್ಟು ಹೋಟೆಲ್ಗಳಲ್ಲಿ ಸೌದೆ ಒಲೆಯಿಂದ ಆಗಿಂದಲೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಗ್ಯಾಸ್ನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ವಾಣಿಜ್ಯ ಸಿಲಿಂಡರ್ನ ಸಮಸ್ಯೆ ಮಂಡ್ಯಗೆ ಕಾಡ್ತಾ ಇರಲಿಲ್ಲ. ಆದರೆ ಕಳೆದ ನಿನ್ನೆಯಿಂದಲೂ ಕೂಡ ವಾಣಿಜ್ಯ ಸಿಲಿಂಡರ್ ಅಭಾವ ಎತ್ಕಾಣ್ತಾ ಇದೆ. ನಾನೀಗ ಮಂಡ್ಯದ ಪ್ರತಿಷ್ಠಿತ ಹೋಟೆಲ್ ಆದಂತಹ ಅಪೂರ್ವ ವೆಜ್ಜಲ್ಲಿದ್ದೀನಿ. ಇಲ್ಲಿ ಕೂಡ ಗ್ಯಾಸ್ನ ಸಮಸ್ಯೆ ಎದುರಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿದ್ದಂತಹ ಗ್ಯಾಸ್ನ ಸ್ಟ್ರೀಮರನ್ನು ಸಂಪೂರ್ಣವಾಗಿ ಆಫ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಸ್ಟ್ರೀಮರ್ಗೆ ಪರಿವರ್ತನೆ ಆಗಿರುವಂಥದ್ದು. ಇನ್ನು ಇಲ್ಲಿ ಬಹುದೊಡ್ಡ ದೊಡ್ಡ ಅಡಿಗೆ ಏನು ಮಾಡ್ತಿದ್ರು ಅವೆಲ್ಲವನ್ನು ಕೂಡ ಸೌದೆ ಒಲೆಯಲ್ಲಿ ಮಾಡ್ಕೊ ಬರ್ತಾ ಇದ್ದಾರೆ. ಅಂದರೆ ಬೇರೊಂದು ಕಡೆ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡಿಕೊಂಡು ಇಲ್ಲಿ ತಂದು ಗ್ರಾಹಕರಿಗೆ ಬಡಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಇಲ್ಲಿರುವಂತಹ ಒಂದೆರಡು ಗ್ಯಾಸ್ ಮುಖಾಂತರವಾಗಿ ಚೈನೀಸ್ ಐಟಮ್ ಮತ್ತು ಸಣ್ಣ ಪುಟ್ಟ ಒಂದಷ್ಟು ಒಗ್ಗರಣೆ ಆಹಾರಗಳನ್ನು ಇಲ್ಲಿ ತಯಾರಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಅದರ್ದನ್ ಕಂಪ್ಲೀಟ್ ಆಗಿ ಇಲ್ಲಿ ಗ್ಯಾಸ್ ಸಮಸ್ಯೆ ಎದುರಾಗಿರುವಂಥ ಹಿನ್ನೆಲೆಯಲ್ಲಿ ಗ್ಯಾಸ್ನನ್ನು ಸ್ಥಗಿತಗೊಳಿಸಲಾಗಿದೆ. ಸೌದೆ ಒಲೆಯಲ್ಲಿ ಅಡುಗೆಯನ್ನು ತಯಾರು ಮಾಡ್ಕೊಳ್ಳಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಇಲ್ಲಿನ ಮಾಲೀಕರಂತ ಅನಿಲ್ ಅವರು ಇದ್ದಾರೆ. ನಾನು ಅವ್ರಿಗೆ ಇದ್ದೀನಿ, ಅವರು ಮಾತಾಡ್ತೀನಿ. ಸರ್, ಏನು ಸಮಸ್ಯೆ ಆಗಿದೆ? ಅಡುಗೆ ಅಂದರೆ ಸೌದೆ ಒಲೆಯಲ್ಲಿ ಮಾಡ್ತಾ ಇರುವಂಥದ್ದು ದೊಡ್ಡ ಟಾಸ್ಕ್ ಅನ್ನಿಸ್ತಾ ಇದೆ ನಿಮಗೆ ಅಂತೇಳಿ? ಇಲ್ಲ, ಈಗ 7-8 ದಿನದಿಂದ ಸಪ್ಲೈಗಳು ಆಗ್ತಾ ಇರಲಿಲ್ಲ. ಸಿಲಿಂಡರ್ಗಳ ಸಪ್ಲೈಗಳು ಡೀಲರ್ಗಳು ಕೊಡ್ತಾ ಇರಲಿಲ್ಲ. ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈಗಳನ್ನ ಕೊಡ್ತಾ ಇರಲಿಲ್ಲ. ಆದ್ದರಿಂದ ನಾವು ನಿನ್ನೆಯಿಂದ ಏನು ಮಾಡಿದ್ದೀವಿ, ಎಲೆಕ್ಟ್ರಿಕ್ ಸ್ಟೀಮರ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ದೊಡ್ಡ ಬಾಯ್ಲರ್ಗಳನ್ನ ಎಲ್ಲದನ್ನೂ ಆಫ್ ಮಾಡಿದ್ದೀವಿ. ಕಂಪ್ಲೀಟ್ ಬಂದ್ ಮಾಡಿಬಿಟ್ಟು ಸೌದೆ ಒಲೆಯನ್ನು ರೆಡಿ ಮಾಡಿಸಿದ್ದೀವಿ ನಿನ್ನೆಯಿಂದನೂ. ಅಂದರೆ ಇಷ್ಟು ದಿನ ಗ್ಯಾಸಲ್ಲಿ ನಿಮ್ಮ ಭಟ್ರುಗಳು ಮಾಡ್ತಾ ಇದ್ರು, ಇವಾಗ ಸೌದೆ ಒಲೆಗೆ ಅಡ್ಜಸ್ಟ್ ಆಗಿದಾರ? ಒಂದು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಈಗ ಅಡ್ಜಸ್ಟ್ ಆಗಲೇಬೇಕಲ್ವ ಸರ್. ಇವಾಗ ಸಿಲಿಂಡರ್ ಈಗ ಸಪ್ಲೈಗಳು ಆಗದೇ ಇರೋದ್ರಿಂದ ಈಗ ಸೌದೆ ಒಲೆ ಮೊರೆ ಹೋಗಲೇಬೇಕು. ನಾವು ಸೌದೆ ಒಲೆಗೆ ಅಡ್ಜಸ್ಟ್ ಆಗಲೇಬೇಕಾಗಿದೆ ಸರ್. ಇವಾಗ ಅಂದರೆ ಪಾರ್ಸಲ್ ವಿಚಾರಕ್ಕೆ ಕೂಡ ಒಂದು ಸ್ಟಾಪ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ತೀರಾ ಸರ್? ಈಗ ಪಾರ್ಸಲ್ ನಿನ್ನೆ ಒಂದಿನ ಸ್ಟಾಪ್ ಮಾಡಿದ್ದು ಸರ್. ನಿನ್ನೆ ಸ್ಟಾಪ್ ಮಾಡಿದ್ದು ಹೋಟೆಲ್ ಉದ್ಯಮ ನಿಲ್ಲಿಸಬಾರ್ದು. ನಮ್ದು ಇದು ಉದ್ಯಮನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅನ್ನೋ ದೃಷ್ಟಿ. ಥ್ಯಾಂಕ್ ಯು ರೋಹಿತ್, ತಮ್ಮೆಲ್ಲ ಮಾಹಿತಿಗಾಗಿ. ಕೆಲವರಿಗೆ ಬದುಕು ಸಂಭ್ರಮ, ಕೆಲವರಿಗೆ ಬದುಕು ಹೋರಾಟ, ಕೆಲವರಿಗೆ ಅನಿವಾರ್ಯ, ಚಾಯ್ಸ್ ಇಲ್ಲ. ನಾವು ಹಿಂಗೆ ನಡೆಸಬೇಕು ಅನ್ನೋದು ಒಂದಿದೆ. ಕಷ್ಟ ಆಗ್ತಿದೆ ಅವರೆಲ್ಲರಿಗೂ ಕೂಡ. ಅವ್ರ ಮುಖಭಾವನೆಯಲ್ಲೇ ಗೊತ್ತಾಗ್ತಾ ಇದೆ. ಬಿಸ್ನೆಸ್ ಲಾಸ್ ಆಗುತ್ತೆ ಅನ್ನೋದು ಒಂದು, ಆಮೇಲೆ ಇದು ಬಿಟ್ಟರೆ ಇನ್ನೇನು ಅನ್ನೋದು ಕೂಡ ಗೊತ್ತಿಲ್ಲ ಅವ್ರಿಗೆ. ವಿಪರೀತ ಅನಿಶ್ಚಿತತೆ ಕಾಡ್ತಾ ಇದೆ.